ಇಚ್ಛೆ ಬರುವಾಗ, ಭಯ, ಅಭಯ, ನಾಚಿಕೆ, ಯಾವುದೇ ತರಹದ ಬುದ್ಧಿ, ಜ್ಞಾನಂ, ಅಸಮ್ಮೋಹ, ಕ್ಷಮ, ಸತ್ಯಂ, ದಮಶಮಃ, ಸುಖಂ ದುಃಖಂ, ಭವೋ ಭಾವೋ ಭವನ್, ಭಯಂಚ ಅಭಯಮೇವ ಚ. ಅಹಿಂಸಾ, ಸಂತಾ, ತುಷ್ಟಿ, ತಪೋದಾನಂ, ಯಶೋ ಯಶ ಭವಂತಿ ಭಾವಾಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಆ ಯಾವುದೇ ತರಹದ ಭಾವಗಳು, ಯಾವುದೇ ತರಹದ ಭಾವನೆಗಳು, ಮನೋವೃತ್ತಿಗಳು, ಅವುಗಳೆಲ್ಲವೂ ಭವವೇ. ಭವ ಅಂದರೆ ರುದ್ರದೇವರು. ರುದ್ರದೇವರಿಂದ ಅಭಿಮನ್ಯಮಾನವಾದದ್ದು ಮನಸ್ಸು. ಆ ಮನಸ್ಸಿನ ಎಲ್ಲ ವೃತ್ತಿಗಳು ಕೂಡ ಭವ. ಭವ ಅಂದರೆ ರುದ್ರದೇವರು ನೇಮನ ಮಾಡುವ ಎಲ್ಲ ಮನೋವೃತ್ತಿಗಳು. ಅಂತಹ ಭವೇ ಭವೇ ಏನೇ ಮನೋವೃತ್ತಿ ಬರಲಿ, ಒಬ್ಬನನ್ನು ನೋಡಿ ಸಂತೋಷವಾಗಲಿ, ಮತ್ತೊಬ್ಬನನ್ನು ನೋಡಿ ದುಃಖವಾಗಲಿ, ಒಬ್ಬನನ್ನು ನೋಡಿ ನಾಚಿಕೆಯಾಗಲಿ, ಇನ್ನೊಬ್ಬನನ್ನು ನೋಡಿ ಆಶ್ಚರ್ಯವಾಗಲಿ, ಏನಾದರೂ ಈ ತರಹದ ಭಾವನೆಗಳನ್ನು ಕೊಟ್ಟವನು ಪರಮಾತ್ಮ ಅಂತ. ಮುಖ್ಯವಾಗಿ ಭಗವಂತನ ವಿಷಯದಲ್ಲಿ ಭಗವಂತನ ಮಹಿಮೆಯನ್ನು ತಿಳಿದಾಗ ಆಗುವ ಆನಂದ, ಭಗವಂತನ ಮಹಿಮೆಯನ್ನು ತಿಳಿದಾಗ ಆಗುವಂತಹ ಒಂದು ಉತ್ಸಾಹ, ಆಶ್ಚರ್ಯ ಬುದ್ಧಿ, ಸಂಸಾರದ ವೈರಾಗ್ಯ ಏನೇ ಬರಲಿ ಇದೆಲ್ಲ ಭವ. ಭವೇ ಭವೇ ಯಥಾ ಭಕ್ತಿ. ಆ ತರಹದ ಭವ ಮನೋವೃತ್ತಿ ಏನೇ ಬಂದರೂ ಆ ಭಗವಂತನಲ್ಲಿ ಭಕ್ತಿ ಬರಬೇಕು. ಯಾಕೆ ಅಂದರೆ ಇದನ್ನು ಕೊಟ್ಟವನು ದೇವರು. ಭಾರಿ ಭಾರಿ ಮಡಿಗಳನ್ನು ಅನೇಕ ಜನ ಉಟ್ಕೊಂಡು ಇಲ್ಲಿ ಕೂತಿದ್ದಾರೆ. ಕೆಲವರೆಲ್ಲ ಪಂಜಾಬಿಗಳು ಉಟ್ಕೊಂಡು ಕೂತಿದ್ದೀರಿ. ಯಾಕೆ ನಮಗೂ ಅಂಥ ಮಡಿ ಇರಬಾರದು ಅಂತ ಅನಿಸಿ ಹೇಳ್ಕೋಬೋದು. ಅಲ್ಲ, ಇನ್ನೊಬ್ಬರದ್ದು ಯಾಕಪ್ಪ ನಮಗೆ? ಇದೊಂದು ಸಣ್ಣ ವೈರಾಗ್ಯ ನಿಮಗೆ ಬಂದದಲ್ಲ, ಇದೊಂದು ಭವನೆ. ವೈರಾಗ್ಯಾಧಿಪತಿಗಳು ರುದ್ರದೇವರು. ಭವ ಅಂದರೆ ವೈರಾಗ್ಯ. ರುದ್ರದೇವರಿಂದ ಅಭಿಮನ್ಯಮಾನವಾದ ವೈರಾಗ್ಯ, ಸಣ್ಣ ಸಣ್ಣ ವೈರಾಗ್ಯ. ಬೇಡ, ಅವ್ರ ಪುಸ್ತಕ ನಮಗೆ ಬೇಡ, ಅವರ ಬಟ್ಟೆ ನಮಗೆ ಬೇಡ, ಅವರ ವಸ್ತು ನಮಗೆ ಬೇಡ, ಬಾಕಿದೇನು ಬೇಡ, ಅವ್ರು ಉಸಾಬರಿ ಬೇಡ ಅಂತಿರಲ್ಲ, ಅದು ದೊಡ್ಡ ವೈರಾಗ್ಯ. ಸುಮ್ಮನೆ ಕೆಲವರು ಸುಮ್ಮ ಕೊಡ್ಲಿಕ್ಕೆ ಆಗಲ್ಲ. ಎಲ್ಲರದು ಕಾರವಾರ, ಎಲ್ಲ ವಿಷಯದೊಳಗೂ ತಲೆ ಹಾಕಿ ಸುಮ್ಮನೆ ಅವ್ರ ದರ್ಶನಕ್ಕೆ ಬಂದಾರೆ, ಅವರಷ್ಟಕ್ಕೆ ಅವ್ರು ಹೋಗ್ತಾರೆ. ಅವ್ರನ್ನ ತಲೆ ತಿಂದು ಬಿಡೋರು. ಅದನ್ನು ಮಾಡದೆ ನೀವು ಸುಮ್ಮ ಕೂತಿರಲ್ಲ. ಪಾಪ ಇಷ್ಟೋ ತನಕ ಯಾರ ತಲೆನೂ ತಿಂದಿಲ್ಲ. ದೊಡ್ಡ ವೈರಾಗ್ಯ ಇದು. ವೈರಾಗ್ಯಾಧಿಪತಿಗಳಾದ ರುದ್ರದೇವರು ಪೂರ್ಣ ನಿಮ್ಮಲ್ಲಿ ಸನ್ನಿಹಿತರು. ಭವೇ ಭವೇ. ಇಂತಹ ವೈರಾಗ್ಯದ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆದಿದೆ. ಅಂತಹ ವೈರಾಗ್ಯ ಇರಬಹುದು. ಇನ್ನೂ ಇದರ ಮೇಲ್ಮಟ್ಟ ದೊಡ್ಡ ದೊಡ್ಡದು, ಇನ್ನೂ ಹೆಚ್ಚಾಗಿ ವಿಷಯ ಭೋಗಗಳಲ್ಲಿ ಅನಾಸಕ್ತಿ ಬೆಳೆದು 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 ಏನು ಬೇಡ, ಯಾವಾಗಲೂ ಹರಿನಾಮ ಸ್ಮರಣ ಅಂತನ್ನುವ ರೀತಿಯಲ್ಲಿ ವೈರಾಗ್ಯ ಬರಬಹುದು. ಭವೇ ಭವೇ ಯಥಾ ಭಕ್ತಿ. ಅಂತಹ ವೈರಾಗ್ಯ ಬಂದರೂ ಸರಿ, ಭಕ್ತಿ ಬಂದರೂ ಭಕ್ತಿ ಮಾಡಬೇಕು. ದೇವರು ಈ ಭಕ್ತಿ ಕೊಟ್ಟ ಅಂತ ಇನ್ನಷ್ಟು ಹೆಚ್ಚು ಭಕ್ತಿ ಮಾಡಬೇಕು ದೇವರಲ್ಲಿ. ಭಕ್ತಿ ಬರಲಿ, ಜ್ಞಾನ ಬರಲಿ, ವೈರಾಗ್ಯ ಬರಲಿ. ಭಯ ಆಗಲಿ, ನೋವಾಗಲಿ, ಆಗಲೂ ದೇವರ ಆ ದುಃಖದ ಅನುಸಂಧಾನ ಬರ್ತದೆ. ಅದು ಸಾಕ್ಷಿಗೆ ಬರ್ತದೆ. ದುಃಖ ಮನಸ್ಸಿಗೆ ಆಗುತ್ತೆ. ಆ ಸಂದರ್ಭದಲ್ಲಿಯೂ ಭವೇ ಭವೇ ಯಥಾ ಭಕ್ತಿ. ನೋವೇ ಆಗೋದಿಲ್ಲ ಕೆಲವರಿಗೆ, ರೋಗ ಬೆಳೀತಾ ಇರ್ತದೆ. ಆ ನೋವಾಗುವುದಕ್ಕೆ ಏನೊಂದು ಸೆನ್ಸೇಷನ್ ಬೇಕೋ ಅದು ಹೋಗಿಬಿಟ್ಟಿರ್ತದೆ. ಕಾರಣಾಂತರಗಳಿಂದ, ರೋಗಗಳಿಂದ ಆ ನೋವಿನ ಪ್ರಜ್ಞೆಯೇ ಹೋಗಿರ್ತದೆ. ರೋಗ ಒಳಗೆ ಬೆಳೀತಾ ಇರ್ತದೆ, ಗೊತ್ತಾಗೋದಿಲ್ಲ. ಬಹಳ ಬೆಳೆದ ಮೇಲೆ ಕೊನೆಯ ಸ್ಟೇಜಿಗೆ ಗೊತ್ತಾಗ್ತದೆ. ಅದು ಬಹಳ ದೊಡ್ಡ ದುರಂತ. ಅದು ಮೊದಲು ನೋವಾಯಿತು ಅಂದರೆ ನೋವಾಯ್ತಲ್ಲ, ಏನಪ್ಪ ದೇವರೇ ಯಾಕಪ್ಪ ನೋವು ಕೊಡ್ತೀಯ ಅನ್ನಬಾರ್ದು. ನೋವು ಕೊಟ್ಟಲ್ಲ ಪರಮಾತ್ಮ, ಎಷ್ಟು ದೊಡ್ಡ ಉಪಕಾರ ಮಾಡಿದಿ. ನೋವಾಯಿತು ಅಂತ ನಾನು ಕೂಡಲೇ ಔಷಧಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇಲ್ಲದೆ ಇದ್ದರೆ ನಾನು ಔಷಧಿನೇ ತೆಗೆದುಕೊಳ್ತಾ ಇರಲಿಲ್ಲ. ದೊಡ್ಡ ಸೇತುವೆಯನ್ನು ಕೊಟ್ಟಿದ್ದಿ. ಔಷಧಂ ಜಗತಸ್ಥೇತು. ಅನಾರೋಗ್ಯದಿಂದ ಆರೋಗ್ಯಕ್ಕೆ ಬರುವುದಕ್ಕೆ ಒಂದು ದೊಡ್ಡ ಸೇತುವೆ ಅಂದರೆ ಅದು ಔಷಧ. ಔಷಧಂ ಜಗತಸ್ಥೇತು. ಅದನ್ನು ಕೊಟ್ಟು ಅದನ್ನು ಉಪಯೋಗಿಸುವಂತಹ ತಿಳುವಳಿಕೆಯನ್ನು ಈ ನೋವಿನ ಮೂಲಕ ಕೊಡ್ತೀಯಲ್ಲ, ದೊಡ್ಡ ಅನುಗ್ರಹ ಅಂತ ಆ ಪರಮಾತ್ಮನಿಗೆ ಅದಕ್ಕೂ ಸ್ಮರಣೆ ಮಾಡಬೇಕು. ಅದಕ್ಕಾಗಿಯೂ ದೇವರಲ್ಲಿ ಭಕ್ತಿ ಮಾಡಬೇಕು. ಇದು ಭಾಗವತದಲ್ಲಿ ಮಾಡಿದ ಪ್ರಾರ್ಥನೆ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವನ್ನೋ ಯತಃ ಪ್ರಭೋ. ಈ ರೀತಿಯಾಗಿ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತೀಯ ನೀನು ಅನ್ನೋದಕ್ಕೆ ನಿನಗೆ ನಾಥ ಅಂತ ಕರೆಯೋದು. ಯಾರು ಬೇಡಿದರೂ ನಿನ್ನನ್ನೇ ಬೇಡಬೇಕು ಅಂತ ನೀನೇ ಕರಾರು ಮಾಡಿದ್ದಿ ಅನ್ನೋದಕ್ಕೆ ನಿನಗೆ ನಾಥ ಅಂತ.
ನಾಥ ಅಂದರೆ ನಾಥರ ಯಾಚನೆ. ಯಾರನ್ನು ನಾವು ಬೇಡುತ್ತೇವೋ ಅವನಿಗೆ ನಾಥ ಅಂತ ಕರೆಯಬೇಕು. ಆದ್ದರಿಂದ ನೀನು ನಾಥ, ಎಲ್ಲರೂ ನಿನ್ನನ್ನು ಬೇಡುತ್ತಾರೆ, ಬ್ರಹ್ಮಾದಿಗಳು ನಿನ್ನ ಅನುಗ್ರಹದಿಂದ ಬದುಕುವವರು. ಅಂತಹ ನಿನಗೆ ಬೇಡದೆ ನಾನಿನ್ಯಾರಿಗೆ ಬೇಡಬೇಕು? ಬೇಡಿದರೆ ಎನ್ನ ಒಡೆಯರ ಬೇಡುವೆ. ನನಗೆ ಉತ್ತಮವಾದಂತಹ ಭಕ್ತಿಯನ್ನು ಕೊಡು, ಭಕ್ತಿಯನ್ನು ಬೇಡುವಂತಹ ಬುದ್ಧಿಯನ್ನು ಕೊಡು, ಕೊಟ್ಟು ನನ್ನನ್ನು ಉದ್ಧಾರ ಮಾಡುವಂತ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತನ್ನೋ ಯತಃ ಪ್ರಭೋ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ಅಂತಹ ಪರಮಾತ್ಮ, ಯಾರ ನಾಮಸ್ಮರಣ, ಯಾರ ಪ್ರಣಾಮ ನಮ್ಮ ಎಲ್ಲ ಪಾಪಗಳನ್ನು ದುಃಖಗಳನ್ನು ಪರಿಹಾರ ಮಾಡುತ್ತದೆ, ಅಂತಹ ಭಗವಂತನಿಗೆ ಅನಂತ ನಮನಗಳು ಎಂಬುದಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಉಪಚಿತ ನವಶಕ್ತಿ ವಿಶ್ವಾತ್ಮನ್ ಉಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸರರ್ಷಭಾಯ ನಮಃ ಸನಾತನಾಯ. ಶ್ರೀಕೃಷ್ಣಾರ್ಪಣ. ಈ ಎಲ್ಲ ಪ್ರವಚನದ ಒಂದು ವಿಶೇಷವಾದ ಸೇವೆಯನ್ನು ನಮ್ಮ ಪದ್ಮನಾಭಾಚಾರ್ಯರು ದಂಪತಿಗಳು ಅವರ ಬಂಧುಗಳು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮಾಡಿದ್ದಾರೆ. ನಿರಂತರವಾಗಿ ಶ್ರೀಮಠದ ಸೇವೆಯನ್ನೂ ಮಾಡ್ತಾ ಈ ತರಹದ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡುವ ಒಂದು ಉತ್ತಮವಾದ ಸಾಧನೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ದೇವರು, ಮುಖ್ಯ ಪ್ರಾಣದೇವರು ಅವರಿಂದ ನಡೆಸಿದ್ದಾರೆ. ಇದೇ ತರಹ ನಿರಂತರ ಸಚ್ಚಾಸ್ತ್ರ ಶ್ರವಣ ಮಾಡುವ ಒಂದು ಅವಕಾಶವನ್ನು, ಆ ಒಂದು ವಿಶೇಷವಾದ ಭಕ್ತಿ ಶ್ರದ್ಧೆಗಳನ್ನು ಅವರಿಗೆ ನೀಡಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಅವರಿಂದ ಮಾಡಿಸಲಿ. ಇಲ್ಲಿ ಭಕ್ತಿಯಿಂದ ಬಂದು ಶ್ರವಣ ಮಾಡಿದ ನಿಮ್ಮೆಲ್ಲರಿಗೂ ನಿರಂತರ ಸಚ್ಚಾಸ್ತ್ರದ ಶ್ರವಣ ಮಾಡಿ ಇನ್ನೂ ಹರಿವಾಯ ಗುರುಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಬೆಳೆಸುವುದಕ್ಕೆ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಪರಮಾತ್ಮ ಕರುಣಿಸಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ.